ರೈತ ಬಾಂಧವರೇ, ನೀವೇನಾದರೂ ಜಮೀನಿನ ಮಾಲಕರಾಗಿದ್ದರೆ FID ಮಾಡುವುದು ತುಂಬ ಅನಿವಾರ್ಯ ಮತ್ತು ಪ್ರಯೋಜನಕಾರಿಯಾಗಿದೆ. ಹಾಗಾದರೆ FID ಎಂದರೇನು, ಇದನ್ನು ರೈತರು ಯಾಕೆ ಮಾಡಿಸ್ಬೇಕು, ಯಾವ ಯಾವ ದಾಖಲಾತಿಗಳನ್ನು ಕೊಡಬೇಕು, ಏನೇನು ಸೌಲಭ್ಯಗಳು ನಿಮಗೆ ಸಿಗ್ತವೆ ಇದರಿಂದ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರದವರು ರೈತರು ಯಾವ ಒಂದು ಭಾಗದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಏನೇನು ಒಂದು ಸವಲತ್ತನ್ನು ತಲುಪಿಸಬೇಕು ಎಂಬುದು ಫ್ರೂಟ್ಸ್ನಲ್ಲಿ ಅಥವಾ FID ಮಾಡೋದ್ರಿಂದ ಅವರಿಗೆ ಒಂದು ಕರೆಕ್ಟ್ ಆದ ಡೇಟಾ ಸಿಕ್ಕಿ ಸರ್ಕಾರದ ಸೌಲಭ್ಯಗಳನ್ನು ರೈತರ ಬಳಿ ತಲುಪಿಸುವಲ್ಲಿ ಇದು ತುಂಬ ಸಹಕಾರಿಯಾಗಿದೆ. ಫ್ರೂಟ್ಸ್ ID ಅಥವಾ FID ಎಂದರೆ ಫಾರ್ಮರ್ ID, ಅಂದರೆ ಇದು ರೈತರ ID. ಇಲ್ಲಿ ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಎನ್ನುವ ಒಂದು ಪೋರ್ಟಲನ್ನು ವೆಬ್ಸೈಟ್ನಲ್ಲಿ ನೋಡ್ಬೋದು. ಅಂದರೆ ಇದು ಒಂದು ವೆಬ್ಸೈಟು. ಇದರಲ್ಲಿ ನಿಮಗೆ ಸಿಟಿಜನ್ ಲಾಗಿನ್ ಮತ್ತು ಲಾಗಿನ್ ಅಂತ ಇರ್ತದೆ. ನೀವೇನಾದರೂ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ FIDಯನ್ನು ಮಾಡಿಸ್ಬೇಕು ಅಂದರೆ ನೀವು ಆಧಾರ್ ಸಂಖ್ಯೆ, ಎಲ್ಲ ಸರ್ವೆ ನಂಬರ್ಗಳ ಪಹಣಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೋಂದಣೀಕರಿಸಿದ ಬ್ಯಾಂಕ್ನಲ್ಲಿರುವ ಅಕೌಂಟ್ ನಂಬರ್ ಅಥವಾ ನೀವು ಪರಿಶಿಷ್ಟ ಜಾತಿ ಪಂಗಡದವರಿದ್ದರೆ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಒಯ್ದು ಸಲ್ಲಿಸಿದರೆ ನಿಮಗೆ FID ಮಾಡಿ ನೀಡಲಾಗುವುದು. ಇಲ್ಲದೇ ಇದ್ದರೆ ರೈತ ಸಂಪರ್ಕ ಕೇಂದ್ರ ಅಥವಾ ಯಾವುದೇ ಒಂದು ಗ್ರಾಮ 1 ಕೇಂದ್ರಗಳು ನಿಮಗೆ ದೂರ ಅನಿಸಿದರೆ ನಿಮ್ಮ ಹತ್ತಿರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ನೀವು ಮನೆಯಲ್ಲಿಯೇ ಕೂತ್ಕೊಂಡು ಸಿಟಿಜನ್ ಲಾಗಿನ್ನಲ್ಲಿ ನಿಮ್ಮ ಒಂದು IDಯನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಏನೇನು ಪ್ರಯೋಜನಗಳಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕಾಲಕಾಲಕ್ಕೆ ರೈತರಿಗಾಗಿ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳು ನಿಮಗೆ ಸಿಗ್ತವೆ. ರೈತ ಸಂಪರ್ಕ ಕೇಂದ್ರದಿಂದ ಸಿಗುವ ಬೀಜ, ನೀರಾವರಿ ಸಲಕರಣೆಗಳು, ಇತರ ಕೃಷಿ ಉಪಕರಣಗಳನ್ನು ನೀವು ತೆಗೆದುಕೊಳ್ಳಬೇಕಂದ್ರೆ ನಿಮ್ಮ FID ಕಡ್ಡಾಯ. PM ಕಿಸಾನ್ ಯೋಜನೆ, ಕೃಷಿ ಸಾಲ, ಬೆಳೆ ವಿಮೆ, ಕೃಷಿ ಪ್ರಶಸ್ತಿ, ಜಾನುವಾರುಗಳನ್ನು ಕೊಳ್ಳಲು ಸಿಗುವ ಸಾಲ, ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಹಲವು ಸೌಲಭ್ಯಗಳು, ರೇಷ್ಮೆ ಇಲಾಖೆಯ ಸೌಲಭ್ಯಗಳು, ಹೀಗೆ ಯಾವುದೇ ಇರಲಿ ರೈತರಿಗೆ ಏನೇ ಒಂದು ಸೌಲಭ್ಯ ಸಿಗಬೇಕಾದ್ರೆ ಫ್ರೂಟ್ ID ಇರೋದು ತುಂಬಾ ಕಡ್ಡಾಯ. ಇಲ್ಲಿ ಏನೇನು ವಿವರಗಳನ್ನು ಫ್ರೂಟ್ IDಯಲ್ಲಿ ಹಾಕಲಾಗುತ್ತದೆ. ಇಲ್ಲಿ ರೈತರ ಆಧಾರ್ ಸಂಖ್ಯೆ, ಅವರ ವಿಳಾಸ, ಫೋನ್ ನಂಬರ್, ಜಾತಿ, ಅವರ ಹಿಡುವಳಿ, ಎಲ್ಲ ಸರ್ವೆ ನಂಬರ್ಗಳು, ಬ್ಯಾಂಕ್ ಅಕೌಂಟ್ ಮಾಹಿತಿ ಎಲ್ಲನೂ ಇರುತ್ತೆ. ಹಾಗಾಗಿ ಸರ್ಕಾರದಿಂದ ಏನಾದರೂ ನಿಮಗೆ ಸಹಾಯಧನವನ್ನು ಕೊಡಬೇಕಾದ್ರೆ ಈಗ ಡೈರೆಕ್ಟ್ DBT ಮುಖಾಂತರ ನಿಮ್ಮ ಅಕೌಂಟ್ಗೆ ಹಾಕಲಾಗುತ್ತೆ. ಇಲ್ಲಿ ಕೆಲವೊಂದು ಸಲ ರೈತರು FID ಇದ್ದರೂ ಕೂಡ ಅದರಲ್ಲಿ ವಿವಿಧ ಪಹಣಿಗಳ ವಿವರ ಅಥವಾ ಭೂಮಿಯ ವಿವರಗಳನ್ನು ದಾಖಲಿಸಿರುವುದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ನಿಖರವಾದ ಎಷ್ಟು ಎಕರೆ ಜಮೀನಿದೆ, ನೀವು ದೊಡ್ಡ ರೈತರ ಅಥವಾ ಸಣ್ಣ ರೈತರ ಎನ್ನುವ ಒಂದು ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗುವುದಿಲ್ಲ. ಆವಾಗ ನಿಮಗೆ ಕೊಡುವ ಒಂದು ಬೆನಿಫಿಟ್ಸಲ್ಲಿ ವ್ಯತ್ಯಾಸವಾಗ್ಬೋದು. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಹೊಲ ಅಥವಾ ಬೇರೆ ಬೇರೆ ತಾಲೂಕುಗಳಲ್ಲಿ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ಹೊಲ ಇದ್ದರೆ ಎಲ್ಲ ಸರ್ವೆ ನಂಬರ್ಗಳನ್ನು ಕೂಡ FIDಯಲ್ಲಿ ನೋಂದಾಯಿಸಲಾಗಿದೆಯೇ ಎಂಬುದನ್ನು ತಿಳ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇನ್ನೇಕೆ ತಡ, ಇವತ್ತೇ FID ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ